ಯಾವ ಥರ ಮಕ್ಕರಾಗುತ್ತೆ ಅಂದರೆ SBI ಹೋಗಿದ್ದು ಕೆಲಸ ಆಗಿಲ್ಲ, 2 ಡೇಸಿಂದ ಓದಾಡ್ತಾ ಇದ್ದೀವಿ ಆ ಕೆಲಸಕ್ಕೆ. ಕ್ರೆಡಿಟ್ ಕಾರ್ಡ್ ಬಂದ್ಬಿಟ್ಟು ಡಬಲ್ ವೆರಿಫಿಕೇಷನ್ ಆಗಬೇಕು ಅಂತ ಯಾವ ಲೆವೆಲ್ಗೆ ಐತೆ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಒಂದು ಸಿಂಗಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅದು ಇದು. ಯಾರು ಕಷ್ಟಪಟ್ಟು ನಿಯತ್ತಾಗಿ ಕಟ್ಟುತ್ತಾರೆ ಅವ್ರಿಗೆಲ್ಲ ಇವರು ಕ್ರೆಡಿಟ್ ಕಾರ್ಡ್ ಕೊಡಲ್ಲ. ಯಾರು ಕಟ್ಟಲ್ಲ ನೋಡಿ ನೆಟ್ಟಿಗೆ, ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಕೊಡೋಕೆ ಬರ್ತಾರೆ. ಬೇಜಾರಾಗ್ಬಿಟ್ಟೈತೆ ಗುರು ನನಗೆ. ನಮ್ಮದು ಕಾಮಿಡಿ ಏನಾಯಿತು ಗೊತ್ತಾ, ಶೂಟ್ ಮಾಡೋಣ ಅಂತ ಆಚೆ ಬಂದರೆ ಇರೋದೇ ಒಂದು ಮೈಕು. ಆ ಮೈಕು ಬ್ಯಾಟ್ರಿ ಖಾಲಿ ಆಗ್ಬಿಡೈತೆ. ಏನು ಮಾಡೋದು, ಪವರ್ ಬ್ಯಾಂಕ್ ಇಟ್ಕೊಂಡು ಬ್ಯಾಟ್ರಿ ಹಾಕ್ಕೊಂಡು ಕೂತಿದ್ದೀವಿ. ಇನ್ನೇನು ಚಾರ್ಜ್ ಆದರೆ ಮತ್ತೆ ಎಲ್ಲಿ ಹೋಗ್ಬೇಕು ಸರ್ ನೀವು? ಗಾಡಿ ಇಸ್ಕೊಂಡು 3 ತಿಂಗಳಾಯಿತು, ಆರ್ ಸಿ ಕಾರ್ಡ್ ಮಾಡ್ಕೊಂಡು ಬರೋಣ ಅಂತ. RC ಕಾರ್ಡಿಗೆ ಜಯನಗರ ಹೋಗ್ಬೇಕು, ಕಾಯ್ತಾ ಇದ್ದೀವಿ ಚಾರ್ಜ್ ಆಗಲಿ ಅಂತ. ಎಂತ ಬಾಳ್ ನೋಡು, ನಿಯತ್ತಾಗಿ ಫುಲ್ ರೆಡಿ ಆಗ್ಬಿಟ್ಟು ಮಸ್ತಾಗಿ ಏನೋ ಒಂದು ಸಖತ್ತಾಗಿ ಸಿಗ್ಬಿಡುತ್ತೆ ಅಂತ ಬರ್ತೀನಿ ಆಚೆ. ಅಲ್ಲಿ ನೋಡಿದ್ರೆ ಬ್ಯಾಂಕ್ ಕೆಲಸ ಆಗಿಲ್ಲ, ಇಲ್ಲಿ ನೋಡಿದ್ರೆ ಕಾಯಿ ಕಾಯಿ ಕಾಯಿ, ಆಮೇಲೆ ಎಲ್ಲಾದರೂ ಹೋಗಿ ಸಾಯಿ ಅನ್ನೋ ಥರ ಕಾಯೋದಾಗ್ಬಿಟ್ಟೈತೆ. ಏನ್ ಮಾಡೋದು, ಜೋರಾಗಿ ಜನ ಕೊರಗ್ತಾನೆ ಇರ್ತಾರಲ್ಲ ಹೆಸರುಗಳು ಇಟ್ಕೊಂಡೆ. ಕೊರಗ್ತಾ ಇದ್ರೆ ಏನು ಮಾಡಕ್ಕಾಗಲ್ಲ. ಹೌದಾ? ಟೈಮು ಬೇಡ ಆಗ್ಬಿಡತ್ತೆ. ನೀನೇನ್ ಮಾಡಿದೆ ಜನಗಳಿಗೆ? ನೀನೇನ್ ಮಾಡಿದೆ? ನಾವೇನ್ ಮಾಡಿಲ್ಲ, ಬೆಳೀತಾ ಇದೀವಲ್ಲ, ಆದ್ರೆ ನೋಡ್ಕೊಂಡು ತಡೆಯಕ್ಕಾಗ್ತದೆ. ಬಿಡು, ಅದಕ್ಕೆಲ್ಲ ಇಗ್ನೋರ್ ಮಾಡು. ಇಗ್ನೋರ್ ಚಾಯಂಡೆ ಪವನ್ ಗಾರು ಅದೆಲ್ಲ ಕೇರು ಮಾಡಲ್ಲ. ಹೆವಿ ಸೆಕೆ ಹೊಡಿತೈತಪ್ಪ. ಇದನ್ನೇ ಆಟೋ ಎಲ್ಲಿ ಟೈರ್ಡ್ ಆಗ್ಬಿಡ್ತೀವಿ ಅಂತ ಭಯ ಆಗ್ತೈತೆ. ಇವಾಗ ವೈಟ್ ಆಗ್ತಾ ಇದೆ, ಮತ್ತೆ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ. ನಿಜ, ಹುಡುಗಿರ್ ಕಲರಿಗೆ ಫೀಲ್ ಮಾಡ್ತಾರೋ ಇಲ್ವೋ, ಗಂಡು ಮಕ್ಕಳು ಬಲ್ಲೇ ಫೀಲ್ ಮಾಡ್ತಾರಪ್ಪ ಈ ನಡುವೆ. ಮಾಡ್ತಾರೆ ಎಲ್ಲ ನ್ಯಾಚುರಲ್, ಪೌಡ್ರ್ ಹಾಕಿಲ್ಲ, ಏನು ಹಾಕಿಲ್ಲ, ಎಲ್ಲ ನ್ಯಾಚುರಲ್ ಕಲರ್ ಇದೆ, ನ್ಯಾಚುರಲ್ ಬ್ಯೂಟಿ. ನಾನು 4 kg ಮೇಕಪ್ ಹಾಕೊಬಂದ. ನಿಮ್ಮ ಹುಡುಗಿರೇ ಮೇಕಪ್ ಎಲ್ಲ ಹಾಕೋಣದು, ನಮ್ಮ ಹುಡುಗರು ಹಾಕೋದು. ನಡಿ ಹುಡುಗಿ ಹಾಕಿಲ್ಲ ಬರ ಜಾಸ್ತಿ ಗಾಡಿ ಓಡಿಸಿದೀನಿ, ಹೋಗೋಣ. ನಾನು ಓಡಿಸೋದು ಗಾಡಿ, ಗಾಡಿ ನಾನು ತೋರ್ಸಂಗೆ. ನಾನು ಓಡಿಸೋದು ಗಾಡಿ. ನೀನಾ? ಸರಿ ನೀನು ಓಡಿಸಿ. ಏನು ಸರಿ ಓಡಿಸು, ಏನು ಬೇಡ ಅಂದ ನಾನು ಇವಾಗ. 12:30 ಆಗ್ತೈತೆ, ಕೈ ನೋಡ್ತೈತೆ ಇಟ್ಕೊಂಡಿಕ್ಕೆ. ಜಿಂಬೋಡಿಗೆ ಕೈ ನೋಡ್ತೈತಾ? ಹಂಗಂತ ಅರ್ಧ ಅವರು 1 ಅವರೆಲ್ಲ ಇಟ್ಕೊಂಡ್ಬೇಕು. ಕೈ ನೋಡ್ ಬಂದ್ರೆ ಇನ್ನೇನು ಬರುತ್ತೆ. ಮೈಕೆ ಅಟ್ಯಾಚ್ ಆಗಿಲ್ಲ. ಮೈಕಾ? ಏನ್ ಮಾಡ್ತಾ ಇದೀಯಾ? ಇದ್ರಲ್ಲಿ ಹಾಕಕ್ ಬರ್ತಾ ಇದೀಯಾ? ಆಯ್ತಾ? ನಿನ್ನ ಆಂಗಲ್ಗೂ ನನ್ನ ಆಂಗಲ್ಗೂ ಎಷ್ಟು ವ್ಯತ್ಯಾಸ? ಏನ್ ಮಾಡೋದು, ನಿಂಗೆ ಆಂಗಲ್ಸ್ ಹಿಡಿಯಕ್ ಚೆನ್ನಾಗಿ ಬರುತ್ತೆ, ನಂಗೆ ಬರಲ್ಲ. ನಾನು ವಿಡಿಯೋಸ್ ಮಾಡ್ತಾ ಇರೋದೇ ನಿನ್ನೆಯಿಂದ. ಹೌದಾ? ನೀನು 4 ತಿಂಗಳಿಂದ ಮಾಡ್ಕೊಂಡ್ ಬರ್ತಾವಳೆ ಇಷ್ಟಾಗೆ. ಆಂಗಲ್ಸ್ ಗೊತ್ತು ನಿನಗೆ, ನನಗೆ ಗೊತ್ತಿಲ್ಲ. ಪವನ್, ಆಯ್ತಾ ಕೆಲ್ಸ? ಆಯ್ತು, ಆಲ್ಮೋಸ್ಟ್. ಅಂತ ಇದ್ದೀರಾ ಅವಾಗಿಂದ? ಹಂಗೇನಾ? ನಿಮ್ ಮೂಡ್ ಸ್ವಿಂಗ್ಸ್ ನನ್ನ ತಲೆಗಾಗಿ ಉಜ್ಜಿ ಹೇಳ್ತೀನಿ. ನಾನ್ ಮೂಡ್ ಸ್ವಿಂಗ್ಸ್ ಅಲ್ಲಿದ್ದೀನಿ ಅಂತ ನಿಂಗೆ ಹೇಳಿದ್ ನಾನು. ಆಗುತ್ತೆ ಅನ್ಸುತ್ತೆ ಆಗುತ್ತೆ, ಆಗ್ಲೇಬೇಕು. ಏನೋ ಗೊತ್ತಿಲ್ಲ ನೋಡು, ನಮ್ಮಂತ ಡ್ರೈವರ್ಸ್ಗೆ ತುಂಬಾ ಟ್ರಬಲ್ ಕೊಡ್ತಾರೆ ಆಕ್ಸೆಸ್ ಮಾಡಕ್ಕೆ. ಅಂದ್ರೆ ಅದಕ್ಕೇನಂತಾರೆ, ಕ್ರೆಡಿಟ್ ಕಾರ್ಡು ಇದೆಲ್ಲ ಕೊಡಕ್ಕೆ ಗೋಳ್ ಹಾಕೊಂತಾರೆ, ಲೋನ್ಸ್ ಕೊಡಕ್ಕೆ. ಪೇ ಸ್ಲಿಪ್ಸ್ ಮಾಡ್ತಾರೆ ಅವರು. ಅವ್ರಿಗೇನಂದ್ರೆ ಅವರು ಸೆಕ್ಯೂರಿಟಿ ಬೇಕು.
ನೆಕ್ಸ್ಟ್ ಮಂತ್ ಇಂದ ರೀಪೇಮೆಂಟ್ ಮಾಡ್ತಾರಾ ಇಲ್ವಾ ಅಂತ ಒಂದು ಇದು ಬೇಕು ಅವ್ರಿಗೆ. ನಮಗೂ ಒಂದ್ ಭಯ ಇರಲ್ಲ, EMIs ಅದು ಇದು ಸಿವಿಲ್ ಸ್ಕೋರ್ ಇರತ್ತೆ. ಆದ್ರೆ ಅವ್ರ ಪ್ರಕಾರ ಏನ್ ಗೊತ್ತಾ, ಪೇ ಸ್ಲಿಪ್ ಇದ್ರೆ ಒಂಥರ ಮಂತ್ಲಿ ಸ್ಯಾಲ್ರಿ ಇದೆ ಇವರು ಅಂದ್ಬಿಟ್ಟು ಒಂದು ಕಾನ್ಫಿಡೆಂಟ್ ಬರುತ್ತೆ ಅವ್ರಿಗೆ. ಅವಾಗ ಕ್ರೆಡಿಟ್ ಕಾರ್ಡ್ಗೆಲ್ಲ ಪಂಚಾಯತ್ ಇನ್ನ ಈಸಿ ಆಗುತ್ತೆ. ನಾನೆಲ್ಲ ಸ್ಯಾಲ್ರಿ ಡ್ರಗ್ಸ್ ತಗೊಳಲ್ಲ. ಏನ್ ಮಾಡೋದು? ಆದ್ರೆ ಅವ್ರು ಅದನ್ನೇ ನಂಬೋದು. ನೋಡೋಣ ತಾಳು. ಇವತ್ತು ಬಂದಿದ್ದು ಕೆಲ್ಸ ಇಬ್ಬರದು ಆಗಿಲ್ಲ. ಅವ್ರದ್ದು ನಿಂದೇನ್ ಕೆಲ್ಸ? ಅದು RC ಪವನ್ ಅವ್ರದ್ದು RC ಕಲೆಕ್ಟ್ ಮಾಡ್ಬೇಕಾಗಿತ್ತು. ನಂದು ಕ್ರೆಡಿಟ್ ಕಾರ್ಡು, 2 ಕೆಲ್ಸ ಆಗಿಲ್ಲ ಗುರು. ಏನ್ ಅನ್ಕೊಂಡ್ ಆಚೆ ಬಂದ್ವಿ ಅಂತಾನೆ ಗೊತ್ತಿಲ್ಲ. ಜಯನಗರ್ RTO ಆಫೀಸ್ ಎಲ್ಲಿ ಶಿಫ್ಟ್ ಆಗ್ತದೆ ಇವಾಗ? ಅಂಜನಾಪುರದಲ್ಲಿ ಶಿಫ್ಟ್ ಆಗಿದೆ. ನಮಗೆ ಗೊತ್ತೇ ಇರ್ಲಿಲ್ಲ ಇದು. ಜಯನಗರಲ್ಲಿ ಬಂದು ಇಡೀ ಹುಡುಕಾಡ್ತಾ ಇದೀವಿ. ಆಮೇಲೆ ಅಲ್ಲಿ ಕೆಳಗಡೆ ಯಾರೋ ಅಂಕಲ್ ಹೇಳಿದ್ರು ಅಂಜನಾಪುರದಲ್ಲಿ ಶಿಫ್ಟ್ ಆಗಿದೆ ಜಯನಗರ RTO ಆಫೀಸ್ ಅಂತ. ಇವಾಗ ಟೈಮ್ ಇಲ್ಲ. ಪವನ್ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದೀವಿ ಅಂಜನಾಪುರಗೆ. ನಾಳಿದ್ರಲ್ಲಿ ವಾಪಸ್ ಬರ್ತೀವಿ. ಫ್ರೀ ಆದಾಗ, ವೀಕ್ ಆಫ್ ಆದಾಗ. ಇನ್ನೇನ್ ಮಾಡೋದು? ಆದ್ರೆ ಇವತ್ತು ಏನ್ ನಿಯತ್ತಲ್ಲಿ ಎದ್ವಿ ಅಂತಾನೆ ಗೊತ್ತಿಲ್ಲ ಗುರು. ಒಂದ್ ಕೆಲ್ಸಾನು ಆಗಿಲ್ಲ ಇವತ್ತಿಂದು. ಏನ್ ಮಾಡೋದು? ಬ್ಯಾಡ್ ಟೈಮ್ ಅಲ್ಲ, ಬ್ಯಾಡ್ ಡೇ ಆಕ್ಚುಲಿ. ಒಂದ್ ದಿವಸ ಬ್ಯಾಡ್ ಡೇ, ನಾಟ್ ಬ್ಯಾಡ್ ಲೈಫ್ ಅನ್ಕೋ. ಬ್ಯಾಡ್ ಡೇ ಅಷ್ಟೇ, ಬ್ಯಾಡ್ ಡೇ. ರೂಟ್ ಇಲ್ಲಮ್ಮ, ಸ್ಟ್ರೈಟಾ? ನೋಡು ಗುರು, ಹುಡ್ಗ ರೂಟ್ ಎಲ್ಲ ಕೇಳ್ತಾನೆ. ಎಷ್ಟು ಹುಡುಗರು ಈ ತರ ಹೇಳ್ತಾರೆ. ಯು ಆರ್ ಸೋ ಲಕ್ಕಿ ಪವನ್. ಐ ಆಮ್ ಆನ್ ಸ್ಮೈಲ್ ಕೊಡೋದಿತ್ತು. ಜೂಮ್ ಆಂಗಲ್ ಅಲ್ಲಿ ಇದೆಯಾ? ಪವನ್ ಸ್ಮೈಲ್ ಆಡ್ಕೊಂಡು ಹೆಂಗೆ ಸ್ಟ್ರೈಟಾ? ಅದು ವಾಂಟೆಡ್ಲಿ ಬರಲ್ಲ, ನ್ಯಾಚುರಲ್ ಆಗಿ ಏನಕ್ಕೆ ಕೋಪ? ಇದೆಲ್ಲ ನೋಡು ಗುರು, ಹುಡುಗ ಗೊತ್ತಿಲ್ಲ ಅಂತೆ ಬೇಕಂತ ವಿಡಿಯೋ ಮಕ್ಕಳು ಮಾಡ್ಬೇಕು. ಹಂಗೆಲ್ಲ ಏನು ಇಲ್ಲ, సుమ్నే. ఓ పవన్ ఇట్లా మీ కోపంగా అస్సలుగా బాగలేదు. అట్లే బ్లష్ అవుతుంది. ಬ್ಲಶ್ ಅಂತ ಹುಡುಗಾಗೆ ಹುಡುಗ ಹುಡುಗ ಟೆನ್ಷನ್ ಆಗ್ಬಿಡ್ತಾವ್ರೆ ಪಾಪ. ಇಡೀ ರೋಡೇ ನಮ್ ನೋಡ್ದೈತೆ. ಚೆಕಿಂಗ್ ಅಂತಾನೆ ಇರುತ್ತೆ. ಎಲ್ಲಾರು ನಮ್ಮೇ ನೋಡ್ತಾರೆ. ಏನ್ ಇವ್ರಿಗೇನ್ ಮಾಡಕ್ ಕೆಲ್ಸ ಇಲ್ವಾ, ಏನ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ಕೊಂಡ್ಬಿಟ್ಟವ್ರ ಎಲ್ಲಾರು. ಬಟ್ ಒಂದಿನ ಗೊತ್ತಾಗತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಈ ತರ ಎಲ್ಲ ಗೊತ್ತಾಗತ್ತೆ. ಹೌದು. ಪೆಟ್ರೋಲ್ ಆಮೇಲೆ ಹಾಕಿಸ್ಕೋ ಪವನ್. ಅದೇ ಮಾಡ್ಬೇಕು. ನಂಗ್ ಮನೆಗ್ ಡ್ರಾಪ್ ಮಾಡ್ಬಿಡು, ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಓಕೆ ಓಕೆ ಓಕೆ. ಫಸ್ಟ್ ತಿನ್ಬೇಕು, ಹೊಟ್ಟೆ ಏನು ಫಸ್ಟ್ ಚೆನ್ನಾಗಿ ಹೋಗ್ಬಿಟ್ಟು ಏನೋ ತಿನ್ಬೇಕಮ್ಮ ಇದರು.
ಹೊಟ್ಟೆ ಹಚ್ಚಿತ್ತು ಮತ್ತೆ ಜಾಸ್ತಿ ಹೋಗ್ತೀನಾ? ಜಾಸ್ತಿ ಕಾಫಿ ಕುಡ್ದಿದ್ದಾನೆ. ಅದು ಇದು ಮಾಡು ಅಂದ್ರೆ ಹಂಗ್ರಿನೆಸ್ ನ ಸ್ವಲ್ಪ ಸ್ಟಾಪ್ ಮಾಡು. ಹಿಂಗೆ ಚೆನ್ನಾಗಿದೆ ಆಂಗಲ್ ಚೆನ್ನಾಗಿ ಇಗ್ತಾ ಇದೆ ಆಕ್ಚುಲಿ ಚೆನ್ನಾಗಿದೆ. ನನ್ಗಿಂತ ಚೆನ್ನಾಗಿ ಬರುತ್ತೆ ಆಂಗಲ್ಸ್ ನಾವು ಕ್ಯಾಮ್ರಾ ಹೋಲ್ಡ್ ಮಾಡೋದು. ಲಿಪ್ ಡ್ರೈ ಆಗ್ಬಿಡ್ತೈತೆ ಬಿಸಿಲ್ಗೆ. ಘೀ ಹಾಕು. ಘೀನ ತಗೊಂಡು ನೋಡು ಫುಲ್ ಡೇ ಡ್ರೈ ಆಗಲ್ಲ. ನಿಜ ಸುಳ್ಳು ಅಂತಲ್ಲ, ನ್ಯಾಚುರಲ್ ರೆಮಿಡಿ ಅವಲ್ಲ. ಓಕೆ ಟ್ರೈ ಮಾಡೋಣ. ನೀವು ಟ್ರೈ ಮಾಡ್ರಿ ಏನಾಗುತ್ತೆ ನೋಡಿ ಮೇಡಮ್. ಸ್ವಲ್ಪ ಜನ ಬ್ಲ್ಯಾಕ್ ಆಗಿರುತ್ತೆ ಲಿಪ್ಸ್ ಏನ್ ಮಾಡೋದು ಅವ್ರಿಗೆ. ಮ್ಯಾಜಿಕಲ್ ಮಾಡ್ತಾರ ಅಂದ್ರೆ ಮ್ಯಾಜಿಕ್ ಮಾಡ್ತಾರೆ. ಓಕೆ ಜಗಂಡಿ ಜಗಂಡಿ ಅಂತ ಬಟ್ ಇವತ್ತು ಬೆಳಗ್ಗೆ ಎದ್ದಾಗಿಂದ ಯಾಕೋ ಒಂಥರ ನೆಗೆಟಿವ್ ಬರ್ತೈತೆ, ಯಾಕಂತ ಅರ್ಥ ಆಗ್ತಾ ಇಲ್ಲ. ನನಗೂ ಹಂಗೆ ಅಂತ ಇದೊಂದಂತ ಹಿಂಗೆ ಆಗ್ತೈತೆ. ಫುಲ್ ನೆಗೆಟಿವ್ ಇರುತ್ತೆ ಯಾಕೋ. ಏನೋ ಇವತ್ತು ಹುಷಾರಾಗಿರ್ಬೇಕು, ತುಂಬಾ ಹುಷಾರಾಗಿರ್ಬೇಕು. ಗೊತ್ತು ಗೊತ್ತು ಗೊತ್ತು. ಗೊತ್ತು ಬಾ. ನೀನ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದೆಯಾ? ನೀನು ಫುಲ್ ಸುತ್ತಿರ್ತೀಯ ಬೆಂಗಳೂರ್ನ. ನಾನ್ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇದ್ದೀನಿ, ಒಂದ್ ಜಾಗದಲ್ಲಿ ಇರ್ತೀನಿ. ನಿಮ್ತ ಎಲ್ಲ ಜಾಗಗಳು ಗೊತ್ತಾಗಕ್ಕೆ ನಾನು ಇಂಥ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇಲ್ವೇ? ಫಿಟ್ನೆಸ್ ಫೀಲ್ಡ್ ಏನಂತ ಏನ್ ಮಾಡೋದು? ಅದೆಲ್ಲ ಜನರಲ್ ನಾಲೆಜ್ ತಿಳ್ಕೊಂಡು ಇಟ್ಕೋಬೇಕು. ಜನರಲ್ ಅಂತ ಒಂದ್ ರೇಂಜ್ ಗೊತ್ತು, ನಿಮ್ಮಷ್ಟು ಅವ್ರ ಕೆಲ್ಸದಲ್ಲಿ ಅವ್ರವ್ರ ಪ್ರೋ ಅನ್ಕೊಳ್ಳಿ ಅಷ್ಟೇ. ನಾನೆಲ್ಲ ಗೊತ್ತು 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 ಗೊತ್ತು. ಹೆಲ್ಮೆಟ್ ಕಂಪಲ್ಸರಿ ಎಲ್ಲರೂ ಹಾಕೊಳ್ಳಿ. ಯಾಕಂದ್ರೆ ಈ ಜನರೇಷನ್ ಹುಡುಗರೆಲ್ಲ ಶೋಕಿಗೆ ಕೂದಲು ಎಲ್ಲ ಡಿಸ್ಟರ್ಬ್ ಆಗತ್ತೆ, ಏರ್ಫಾಲ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಹೆಲ್ಮೆಟ್ ಯಾರು ಹಾಕಲ್ಲ. ಹೆಲ್ಮೆಟ್ ಫಸ್ಟ್ ಏನಾದ್ರು ಯೂಸ್ ಮಾಡ್ಬೇಕು. ಯಾಕಂದ್ರೆ ನನಗೂ ಸೀರಿಯಸ್ನೆಸ್ ಇದೆ. ಬಟ್ ಏನಂದ್ರೆ ನಾನು ತುಂಬಾ ಹೆಲ್ಮೆಟ್ ಹಾಕಿರ್ತೀನಿ. ಹೋಗ್ಬೋದು ಅನ್ಬೇಕಂದ್ರೆ ಆಗ್ತದ ನಾನು ಹೋಗ್ಬೇಕಂದ್ರೆ ಅದಕ್ಕೆಲ್ಲ ಅಂಗಡಿಗೆ ಹೋಗ್ಬೇಕಂದ್ರೆ ಎಲ್ಲ ಹಾಕೊಳ್ಳಲ್ಲ. ನಾನು ಹಾಕೋಣಲ್ಲ. ಯಾಕಂದ್ರೆ ಅದು ಒಂದ್ ಕಿಲೋಮೀಟರ್ ದೂರನೂ ಇರಲ್ಲ, ಹಂಗ್ ಬಂದ್ಬಿಡೋದು. ಅಷ್ಟೊಂದು ಸ್ಪೀಡಾಗೂ ಹೋಗಲ್ಲ ಗಾಡಿಗಳು. ಏನೋ ಒಂದು 50 ಕಿಲೋಮೀಟರ್ ಪರ್ ಸ್ಪೀಡು, 40 ಕಿಲೋಮೀಟರ್ ಪರ್ ಸ್ಪೀಡು ಅಷ್ಟೇ ಹೋಗೋದು. ಸೊ ಅದಕ್ಕೆಲ್ಲ ಹೆಲ್ಮೆಟ್ ಹಾಕ್ತಿದ್ದೆ. ಎಲ್ಲ ದೂರ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗುವಾಗ ಹೆಲ್ಮೆಟ್ ನೀಡೆಡ್ ಆಕ್ಚುಲಿ. ನಾನು ಎಲ್ಲ ಹಾಫ್ ಹೆಲ್ಮೆಟ್ ಹಾಕೋದ್ ಬಿಟ್ಬಿಡಿ, ಅದೆಲ್ಲ ಗೊತ್ತಾಗಲ್ಲ. ತುಂಬಾ ರಿಸ್ಕ್. ಅದು ಹಾಕಿದ್ರು ಒಂದೇ, ಹಾಕಿಲ್ಲ ಅಂದ್ರೂ ಒಂದೇ. ಫುಲ್ ಹೆಲ್ಮೆಟ್ ಇಟ್ಕೊಳ್ಳಿ. ಇದೆಲ್ಲ ಖರ್ಚು ಮಾಡ್ತೀರಿ, 2,000 ಚೆನ್ನಾಗಿದೆ ಹೆಲ್ಮೆಟ್ ಬರುತ್ತೆ. ಸೊ ಟ್ರೂ. ಟೇಕ್ ಪವನ್ ಅಡ್ವೈಸ್ ಅಂತೀನಿ ನಾನು, ಬಿಕಾಸ್ ಬೆಜ್ಜಾನು ಫ್ಯಾಕ್ಟ್ ಅದು ಆಕ್ಚುಲಿ. ತುಂಬಾ ಆಕ್ಸಿಡೆಂಟ್ ನಡೀತೈತೆ ಬೆಂಗಳೂರು ಸಿಟೀಸ್ ಅಲ್ಲಿ ಇವಾಗ. ಹೆಲ್ಮೆಟ್ ಹಾಕ್ತೀರಾ
ಅಷ್ಟೇ ಯಾಕೆ ದಯಾನಂದ ಕಾಲೇಜಲ್ಲೇ ಜೂನಿಯರ್ಸ್ ಹೊಸ ಜೂನಿಯರ್ಸ್ ಬಂದ್ರಲ್ಲ, ಅವ್ರು ಬಂದಿದ್ದು ಆಂಧ್ರ ಇಂದ ಓದ್ಕೊಳ್ಳೋಣ ಅಂತ ಅವ್ರ ಪೇರೆಂಟ್ಸ್ ಹಾಸ್ಟೆಲ್ ಸೇರಿಸಿದ್ದಾರೆ. ಅವ್ರೇನ್ ಮಾಡಿದ್ರು, ಟೂ ವೀಲರ್ ಅಲ್ಲಿ ಅಲ್ಲೊಂದು ಕನಕಪುರ ರೋಡ್ ಅಲ್ಲಿ ಅದೊಂದು ಆಯ್ತು. ಮತ್ತೆ ಇಲ್ಲಿ ಕುಮಾರಸ್ವಾಮಿ ದಯಾನಂದ ಸಾಗರ್ ಅಲ್ಲೂ ಅಷ್ಟೇ ಯೂಟರ್ನ್ ಮಾಡೋವಾಗ ಆಕ್ಸಿಡೆಂಟ್ ಆಯ್ತು. ಹೆಲ್ಮೆಟ್ ಹಾಕಿಲ್ಲ ಅಂತ ಅವ್ರ ಸ್ಪಾಟ್ ಡೆಡ್ ಅವರು ಆಕ್ಚುಲಿ. ಆಕ್ಚುಲಿ ಅವರು ಏನ್ ಆಗ್ತಾ ಇದಿಲ್ಲ. ಹೋಗ್ಲಿ ಬಿಡು, ನಿನ್ ಫ್ರೆಂಡ್ಸಾ? ಗೊತ್ತಿರೋರು ಲೈಕ್ ಜೂನಿಯರ್. ಹೋಗ್ಲಿ ಬಿಡು, ಫಿಲ್ಮ್ ಹಾಕೋಬೇಡ. ನೋಡ್ರಪ್ಪ, ಆಕ್ಚುಲಿ ಹಾಗೆ ಆಗತ್ತಲ್ಲ, ಗೊತ್ತಿರೋರು ಅಂದ್ಮೇಲೆ. ಗೊತ್ತಿಲ್ದಿರೋ ಇಬ್ರು ಇದ್ರೆ ಏನೋ ಆಗ್ತಾ ಇರ್ಲಿಲ್ಲ. ಗೊತ್ತಿರೋರು ಅಂದ್ಮೇಲೆ ದೂರ ಇದ್ರೇನು ಹಾಗೆ ಆಗತ್ತೆ. ಎಲ್ಲಿ ನುಗ್ಗಿಸ್ತಾ ಇದ್ಯಾ ಗೊತ್ತಾ ನೀನ್ ಇವಾಗ? ಏನೋ ಒಂದ್ ಸೈಡಿಗೆ ಬಂದಿದ್ದೀರಿ. ಇನ್ನ ಮುಗಿಸ್ಕೊಂಡು ಮನೆಗ? ಮತ್ತೆ ನಾನ್ ಕೆಲ್ಸಕ್ಕೆ ಹೋಗ್ಬೇಕು. ಹೋಗಿ ರೆಡಿ ಆಗ್ಬಿಟ್ಟು ನಡಿ 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 ಧೂಮ ಶಾಲೆ. ಏನಿದೆ ಯಾಕೆ ಈ ತರ ನೀವು ಅಂದ್ರೆ BGM ಏನಾದ್ರು ಅದು ಯಾವಾಗೂ ಅಷ್ಟೇ. ಅಷ್ಟು ಗಾಡಿ ಓಡಿಸೋವಾಗ ಅದೇ ಮ್ಯೂಸಿಕ್ ಪ್ಲೇ ಮಾಡ್ತೀರಾ? ಐ ಮೀನ್ ಬಾಯಿಂದ ಫೋನ್ ಮಾಡ್ತೀರಾ? ಗಾಡಿ ಓಡಿಸುವಾಗ ಅದೆಲ್ಲ 90s ಕಿಡ್ ಅಲ್ವಾ? ಆ ಟೈಮ್ ಅಲ್ಲಿ ಆ ಮ್ಯೂಸಿಕ್ ಯಾವ ಲೆವೆಲ್ ಇತ್ತು ಹೇಳು? ನೆಕ್ಸ್ಟ್ ಲೆವೆಲ್. 90s ಕಿಡ್ 20s ಕಿಡ್ ಅಂತ ಇಲ್ಲ ಹಂಗಲ್ಲ. ಆದ್ರೆ ಏನ್ ಗೊತ್ತಾ, ಆ ಟೈಮ್ ಅಲ್ಲಿ ಆ ಮ್ಯೂಸಿಕ್ ನಂಗೆ ಇಷ್ಟ ಆಗ್ಬಿಟ್ಟಿತ್ತು. ಇವಾಗೆಲ್ಲ ಒಂದ್ ಬೈಕ್ ಎತ್ತಿದ್ರೆ ಸಾಕು, ಅದೇ ಮ್ಯೂಸಿಕ್ ಬ್ರೈನ್ ಅಲ್ಲಿ ಬರೋದು. ಅದೇ ಮ್ಯೂಸಿಕ್. ಇವತ್ತು ಹೋಗಿದ್ ಕೆಲ್ಸಗಳಾಗಿಲ್ಲ, RCನೂ ಕಲೆಕ್ಟ್ ಆಗಿಲ್ಲ, ಕ್ರೆಡಿಟ್ ಕಾರ್ಡು ಆಗಿಲ್ಲ. ಸೊ ನಾಳೆ ಮತ್ತೆ ಸಿಗ್ತೀವಿ, ಮತ್ತೆ ಸೇಮ್ ಪ್ರಾಬ್ಲಮ್ ನ ಇಟ್ಕೊಂಡು ಮೀಟ್ ಆಗೋಣ ನಾಳೆ. ಇವತ್ತು ಎದ್ದಿದ್ದು ಯಾವ ಕಡೆ ಡೇ ಚೆನ್ನಾಗಿಲ್ಲ ಅನ್ಸತ್ತೆ. ಯಾವ ಕೆಲ್ಸನೂ ಆಗಿಲ್ಲ ಬೆಳಗ್ಗೆಯಿಂದ. ಬಟ್ ಕಂಪ್ಲೀಟ್ ಮಾಡ್ತೀನಿ ಕೆಲ್ಸನ. 2-3 ದಿವಸದಲ್ಲಿ ಆಗತ್ತೆ ಅಷ್ಟೇ ಹೇಳ್ತೀನಿ. ಸಿಗೋಣ ಎಲ್ಲರಿಗೂ ನಾಳೆ ನೋಡೋಣ. ವಿಡಿಯೋ ಜೊತೆ ಕಾಣಿಸ್ಕೊಳ್ತೇವೆ ನಿಮ್ಮೆಲ್ಲರಿಗೂ. ವೆಯ್ಟ್ ಮಾಡ್ತಾ ಇರಿ. ನಾವು ಕಂಟೆಂಟ್ ಮಾಡಕ್ ರೆಡಿ ಆಗಿರ್ತೀರಿ, ನೋಡೋಕೆ ವೆಯ್ಟ್ ಮಾಡ್ತಾ ಇಲ್ಲ ಅಷ್ಟೇ ಹೇಳೋದು ನಾನು. ಓಕೆ, ವಿಲ್ ಮೀಟ್ ಯು ನೆಕ್ಸ್ಟ್ ಟೈಮ್. ಬಾಯ್ ಬಾಯ್, ಟಾಟಾ. ನಾಳೆ ಮೀಟ್ ಆಗೋಣ. ಬಾಯ್ ಬಾಯ್.